ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡಿ ಸ್ವಯಂ ಉದ್ಯೋಗನ ಕಟ್ಕೊಳ್ಳುವಂತ ವ್ಯವಸ್ಥೆಗಳನ್ನ ಚಾಲಕರು ಹಾಗೂ ಮಾಲೀಕರು ಮಾಡಿ ಅಂತೇಳಿ ಈ ಮುಖಾಂತರವಾಗಿ ತಿಳಿಸ್ಕೊಡ್ತೀನಿ. ಗ್ರಾಹಕರು ಇವತ್ತು ಎಲ್ಲಾ ಆನ್ಲೈನ್ ಸಂಸ್ಥೆಗಳ ಮುಖಾಂತರವಾಗಿ ಬುಕಿಂಗ್ ನ ಮಾಡುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ನಾವೇ ಆ ಗ್ರಾಹಕರನ್ನ ಕರ್ಕೊಂಡೋಗಿ ಎಲ್ಲೋ ಒಂದು ಆನ್ಲೈನ್ ಸಂಸ್ಥೆ ಒಳಗಡೆ ಹಾಕುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದೀವಿ. ಅದರಿಂದ ಅವರೆಲ್ಲ ಪ್ರತಿಯೊಬ್ಬರು ಕೂಡ ಆನ್ಲೈನ್ ಸಂಸ್ಥೆ ಮುಖಾಂತರವಾಗಿ ಬುಕಿಂಗ್ ಮಾಡ್ತಾರೆ. ಅದರಿಂದ ಆನ್ಲೈನ್ ಸಂಸ್ಥೆಯವರು ಕೂಡ 18%, 15%, 20% ಕಮಿಷನ್ ತಗೊಳ್ಳುವಂತ ವ್ಯವಸ್ಥೆಗಳನ್ನ ಮಾಡ್ತಾರೆ. ಆ ಬಾಡಿಗೆಗಳನ್ನ ನಾವೇನೋ ತಗೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಬ್ಲಾಕ್ ಲಿಸ್ಟ್ ಸಸ್ಪೆಂಡ್ ಮಾಡುವಂತ ವ್ಯವಸ್ಥೆಗಳನ್ನ ಮಾಡ್ತಾರೆ. ಸ್ಕೋರ್ ಇಷ್ಟೇ ಮಾಡಬೇಕು ಅನ್ನೋದನ್ನ ನಮ್ಮ ಮೇಲೆ ದಬಾಳಿಕೆ ಮಾಡುವಂತ ವ್ಯವಸ್ಥೆಗಳನ್ನ ಮಾಡ್ತಾರೆ. ಜಾಸ್ತಿ ಮಾತಾಡಿದ್ರೆ ನಮ್ಮನ್ನ ಪರ್ಮನೆಂಟ್ ಆಗಿ ಸಸ್ಪೆಂಡ್ ಮಾಡುವಂತದ್ದು ವ್ಯವಸ್ಥೆಗಳನ್ನ ಮಾಡುವಂತದ್ದು ಮಾಡ್ತಾರೆ. ಇದರಿಂದ ನಾವು ಮುಕ್ತಿ ಆಡಬೇಕು, ಚಾಲಕರ ಒಂದು ಜೀವನ ಕಟ್ಕೊಬೇಕು. ಇದರಿಂದ ನಾವು ಎಲ್ಲರೂ ಕೂಡ ಒಂದು ಹೊಂದಾಣಿಕೆ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇವಾಗ ನಮಗೆ ಅವಶ್ಯಕತೆ ಇರೋದು ಡಿಜಿಟಲ್ ಯುಗ. ಡಿಜಿಟಲ್ ಯುಗ ಲೆಕ್ಕಾಚಾರದಲ್ಲೇ ಗ್ರಾಹಕರಿಗೆ ನಾವು ಪ್ರತಿಯೊಬ್ಬರಿಗೂ ಕೂಡ ತಿಳಿಸುವಂತದ್ದು ವ್ಯವಸ್ಥೆಗಳು ಆಗಬೇಕು. ಏನು ಆಪ್ ಮುಖಾಂತರವೇ ಏನು ಕಸ್ಟಮರ್ಗಳು ಬುಕಿಂಗ್ ಮಾಡ್ತಾ ಇದ್ರೆ ಅವರಿಗೆ ಈ ಮಾಹಿತಿನ ಕೊಡುವಂತದಲ್ಲಿ ಪ್ರತಿಯೊಬ್ಬರು ಚಾಲಕರು ಹಾಗೂ ಮಾಲೀಕರು ಮುಂದತ್ವ ವಹಿಸ್ಕೊಬೇಕು ಅನ್ನೋದನ್ನೇ ಈ ಮಾಹಿತಿ ಪ್ರಕಾರವಾಗಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ನಾವು ಹೇಳೋದಷ್ಟೇ, ಗುಡ್ಸ್ಲಿ ಅಂತ ಹೇಳಿ ಕಸ್ಟಮರ್ ಆಪ್ ಇದೆ. ಅದನ್ನ ಪ್ರತಿಯೊಬ್ಬ ಕಸ್ಟಮರ್ಗೂ ಕೂಡ ನೀವು ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ನಾವು ಚಾಲಕರು ಎಲ್ಲರೂ ಇದರಲ್ಲಿ ಇರೋದ್ರಿಂದ ನಿಮಗೆ ಬುಕಿಂಗ್ ಬೇಗ ಸಿಕ್ಕುವಂತದ್ದು ವ್ಯವಸ್ಥೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಮಾಹಿತಿ ಕೊಡಬೇಕು. ಅವಾಗ ಆ ಗ್ರಾಹಕರು ಕೂಡ ನಮ್ಮ ಚಾಲಕರ ಜೀವನದಲ್ಲೇ ಉಳ್ಕೊಳ್ಳುವಂತದ್ದು ವ್ಯವಸ್ಥೆ ಆಗುತ್ತೆ. ಅವ್ರನ್ನು ಕೂಡ ನಾವು ಚಾಲಕರು ಅವ್ರ ಗ್ರಾಹಕರ ಜೀವನದಲ್ಲೇ ಉಳ್ಕೊಳ್ಳುವಂತ ವ್ಯವಸ್ಥೆ ಆಗುತ್ತೆ. ಯಾವ್ದೋ ಆನ್ಲೈನ್ ಸಂಸ್ಥೆಗೆ ಕೊಡುವಂತದ್ದಾಗ್ಲಿ ಇಲ್ಲ ಇನ್ನೊಂದು ಮತ್ತೊಂದಾಗ್ಲಿ ಆಗದೆ ಅಂತ ಪರಿಸ್ಥಿತಿ ಬರುತ್ತೆ. ಇವತ್ತು ಪ್ರತಿಯೊಬ್ಬರನ್ನು ಕೂಡ ನಾವು ಏನೇ ಲಗೇಜ್ಗಳನ್ನ ತಗೊಂಡೋದ್ರು ಏನೇ ವಹಿವಾಟು ಮಾಡಿದ್ರು ಕೂಡ ಎಲ್ಲರೂ ಬಿಲ್ ಕೇಳೋದ್ರಿಂದ ಈ ಸ್ವಯಂ ಉದ್ಯೋಗ ಮುಖಾಂತರವಾಗಿ ಏನು ಈ ಟೌನರ್ ಆಪ್ ಡ್ರೈವರ್ ಏನ್ ಡೌನ್ಲೋಡ್ ಮಾಡ್ಕೊಂತಾರೆ ಅದ್ರ ಮುಖಾಂತರವಾಗಿ ನಮ್ಮ ಕಂಪನಿ ಹೆಸರಲ್ಲೇ ನನ್ನ ಕಂಪನಿ ಹೆಸರಲ್ಲೇ ನಾನೇ ಒಂದು ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದ್ರಿಂದ ನನ್ನ ಇದರಿಂದಾನೇ ಬಿಲ್ ನ ಕೊಡುವಂತದ್ದು ವ್ಯವಸ್ಥೆಗಳಾಗಬೇಕು. ಕಸ್ಟಮರ್ಗೂ ಕೂಡ ಆ ಬಿಲ್ ಕೊಡೋದ್ರಿಂದ ಅವ್ರಿಗೂ ಕೂಡ ಗ್ರಾಹಕರು ನಮ್ಮ ಮೇಲೆ ವಿಶ್ವಾಸ ಇಡುವಂತದ್ದು ವ್ಯವಸ್ಥೆಗಳಾಗುತ್ತೆ. ಅವರು ಏನು ಲೋಡ್ ಏನ್ ಕೊಟ್ಟಿರ್ತಾರೆ ಐಟಮ್ ಅದನ್ನ ನಾವು ಸುಗಮ ದಾರಿಯಲ್ಲಿ ಕರ್ಕೊಂಡೋಗಿ ಅದನ್ನ ಅನ್ಲೋಡ್ ಮಾಡುವಂತ ವ್ಯವಸ್ಥೆಗಳು ಆಗುತ್ತೆ. ಅದರಲ್ಲಿ ನಾವು ಎಷ್ಟು ಕಿಲೋಮೀಟರ್ ಹೋಗಿದೀವಿ, ಎಷ್ಟು ಪಿಕಪ್ ಪಾಯಿಂಟ್ ಮಾಡಿದೀವಿ, ಏನ್ ಮಾಡಿದೀವಿ ಅದನ್ನು ಕೂಡ ಮತ್ತನು ಕಳಿಸುವಂತದ್ದು ವ್ಯವಸ್ಥೆ ಆಗುತ್ತೆ. ನಾನು ಎಷ್ಟು ಗಳಿಕೆ ಮಾಡಿದ್ದೀನಿ, ನಾನು ಎಷ್ಟು ವಹಿವಾಟು ನಡೆಸಿದ್ದೀನಿ, ನಾನು ಇದರಿಂದ ಏನೇನು ಸ್ವರೂಪ ಪಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನಾವು ಚಾಲಕರು ಹಾಗೂ ಮಾಲೀಕರು ಮಾಹಿತಿ ತಿಳ್ಕೊಬಹುದು. ಗ್ರಾಹಕರಿಗೂ ಕೂಡ ತಿಳಿಸಿ ಹೇಳ್ಬೋದು. ನೀವೆಲ್ಲ ಬುಕಿಂಗ್ ಮಾಡ್ತಾ ಇರೋದು ಎಲ್ಲ ಆನ್ಲೈನ್ ಸಂಸ್ಥೆಗಳು ಕಟ್ಕೊಂತ ಇದೆ ಜೀವನ, ನಾವು ಜೀವನ ಕಟ್ಕೊಳ್ಳೋಂತ ಪರಿಸ್ಥಿತಿ ಆಯ್ತಲ್ಲ. ಈ ಗುಡ್ಸ್ಲಿ ಆಪ್ ಮುಖಾಂತರವಾಗಿ ನೀವು ಬುಕಿಂಗ್ ಏನಾದ್ರು ಮಾಡ್ತು ಅಂತ ಹೇಳಿದ್ರೆ ಇದರಿಂದ ನಾನು ಸ್ವಂತ ದುಡಿಮೆ ಬಳಕೆ ಮಾಡ್ಕೊಂತೀನಿ. ನಾನು ದುಡ್ದಿದ್ದ ದುಡ್ಡೆಲ್ಲ ನನ್ನ ತಾನೇ ಬರೋದ್ರಿಂದ ಇದರಿಂದ ನನ್ನ ಮಕ್ಕಳಿಗೆ ಎಜುಕೇಶನ್ ಆಗಿರ್ಬೋದು, ಇಲ್ಲ ನನ್ನ ಆರೋಗ್ಯ ಆಗಿರ್ಬೋದು, ನನ್ನ ಗಾಡಿಗೆ ಆಗಿರ್ಬೋದು, ನಾನು ಸ್ವಂತ ಬಳಕೆ ಮಾಡ್ಕೊಳ್ಳುವಂತ ವ್ಯವಸ್ಥೆಗಳನ್ನ ಮಾಡ್ತೀನಿ ಅಂತೇಳಿ ನೀವು ಗ್ರಾಹಕರಿಗೆ ತಿಳಿಸುವಂತ ವ್ಯವಸ್ಥೆಗಳನ್ನ ಮಾಡಬಹುದು. ನಾನು ಪ್ರತಿಯೊಬ್ಬ ಚಾಲಕರಿಗೂ ಹಾಗೂ ಮಾಲೀಕರಿಗೂ ಹಾಗೂ ನಾಗರಿಕರಿಗೂ ನಾನು ಹೇಳ್ತಾ ಇರೋದಿಷ್ಟೇ, ಇವತ್ತು ಪ್ರತಿಯೊಬ್ಬರು ಕೂಡ ಡಿಜಿಟಲ್ ಯುಗ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಈ ಬಿಲ್ ನ ಕೇಳೋದ್ರಿಂದ ಇದು ತುಂಬಾ ಸುಲಭ ಆಗುತ್ತೆ. ಇದನ್ನ ನಾನು ಬಳಕೆ ಮಾಡ್ಕೊಂತಾ ಇರೋದ್ರಿಂದ ನಾನು ಒಂದು ದಿನಕ್ಕೆ 20 ರೂಪಾಯಿ ಅದನ್ನ ಅಮೌಂಟ್ ನ ಕಟ್ಟುವಂತದ್ದು ವ್ಯವಸ್ಥೆಗಳನ್ನ ಮಾಡ್ತಾ ಇದೀನಿ. ಇನ್ನು ಮಿಕ್ಕಿದ ದುಡ್ಡೆಲ್ಲ ನನಗೆ ಬರೋ ಅಂತ ಕಾರಣದಿಂದ ಇದರಲ್ಲಿ ನಾನು ಒಂದು ಸ್ವಯಂ ಉದ್ಯೋಗ ರೂಪಿಸಿಕೊಳ್ಳುವಂತ ವ್ಯವಸ್ಥೆ ಆಗುತ್ತೆ. ನನ್ನ ಜೀವನ ನಾನು ಕಟ್ಕೊಳ್ಳುವಂತ ವ್ಯವಸ್ಥೆ ಆಗುತ್ತೆ. ಇವತ್ತು ಪ್ರತಿಯೊಬ್ಬರು ಕೂಡ ಕ್ವಶನ್ ಮಾಡಬಹುದು, ಅಣ್ಣ ಅದರಲ್ಲಿ ಜಾಸ್ತಿ ಬಾಡಿಗೆ ಬೀಳ್ತಾ ಇದೆ. ಗ್ರಾಹಕರು ನೀವೆಲ್ಲಿದ್ರ ಅಲ್ಲಿ ಬುಕಿಂಗ್ ಮಾಡುವಂತ ವ್ಯವಸ್ಥೆಗಳಾಗುತ್ತೆ.